ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಸೊ ತುಂಬಾ ಜನ ಕಮೆಂಟ್ ಮಾಡ್ತಾ ಇರೋದು ಏನ್ ಹೇಳಿ, ಅನಿತಾ ನಮ್ಗೆ ಈ ತಿಂಗಳು ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಅದು ವೃದ್ಧಾಪ್ಯ ವೇತನ ಆಗಿರ್ಲಿ, ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಕರಿತೀವಿ, ಅಥವಾ ವಿಧವಾ ವೇತನ, ಅಥವಾ ಅಂಗವಿಕಲರ ವೇತನ. ಸೊ ನಿಮ್ಗೆಲ್ರಿಗೂ ಕೂಡ ಪ್ರತಿ ತಿಂಗಳು 800 ರೂಪಾಯಿ, 1200 ರೂಪಾಯಿ ಈ ರೀತಿಯಾಗಿ ಬರ್ತಾ ಇತ್ತು. ಸೊ ಇದಕ್ಕಿದ್ದಂತೆ ಈ ತಿಂಗಳು ಕರೆಕ್ಟ್ ಆಗಿ ನಮಗೆ ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಹಾಕ್ತಾ ಇದ್ದೀರಾ. ಅಂಡ್ ಇನ್ನು ಮುಂದೆ ಕೂಡ ಖಂಡಿತವಾಗ್ಲೂ ಬರೋದಿಲ್ಲ. ಅಂಡ್ ಮುಂದಿನ ತಿಂಗಳಿಂದ ಅಂತೂ ನಿಮ್ಗೆ ಪಿಂಚಣಿ ಹಣ ಬರೋದೇ ಇಲ್ಲ. ಈಗ ನಾನು ಏನ್ ಹೇಳ್ತೀನೋ ಆ ದಾಖಲಾತಿಗಳನ್ನ ನೀವು ನಿಮ್ಮ ಊರಿನ ವಿಲೇಜ್ ಅಕೌಂಟೆಂಟ್ ಅಂತ ಏನ್ ಬರ್ತಾರಲ್ವಾ, ಅಂದ್ರೆ ಗ್ರಾಮ ಆಡಳಿತ ಅಧಿಕಾರಿಗಳು ಅಂತ ಹೇಳ್ಬಿಟ್ಟು ಅಲ್ಲಿ ನೀವು ಸಲ್ಲಿಸಬೇಕಾಗತ್ತೆ. ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗ್ಬಿಟ್ಟು. ಯಾಕೆ ಹಾಗಾದ್ರೆ ಪಿಂಚಣಿಯನ್ನ ರದ್ದು ಮಾಡ್ತಾ ಇದ್ದಾರೆ, ಏನ್ ರೀಸನ್ ಸರ್ಕಾರ ಕೊಡ್ತಾ ಇದೆ ಅಂತ ಕೇಳೋದಾದ್ರೆ, ಸೊ ಇದಕ್ಕೆ 3 ರೂಲ್ಸ್ ಅನ್ನ ಹೊಸದಾಗಿ ತಂದಿದ್ದಾರೆ. ಆಕ್ಚುಲಿ ಇದು ಜನಗಳೇ ಮೋಸ ಮಾಡ್ತಾ ಇರೋದ್ರಿಂದ ಸರ್ಕಾರ ಈ ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಸೊ ಬನ್ನಿ, ವಿತ್ ಪ್ರೂಫ್ ಸಮೇತ, ಇದು ವಿಲೇಜ್ ಅಕೌಂಟೆಂಟ್ ಕಡೆಯಿಂದಾನೇ ಕಳಿಸಿರುವಂತದ್ದು. ಸೊ ಇದನ್ನು ನಿಮ್ಗೆ ತೋರಿಸ್ತೀನಿ ಏನಿರುತ್ತೆ, ಯಾಕೆ ಇದನ್ನ ಕಳಿಸಿದ್ದಾರೆ ಅನ್ಬಿಟ್ಟು. ಸೊ ಪ್ರೂಫ್ ಸಮೇತ ನಾನು ನಿಮ್ಗೆ ತೋರಿಸ್ತೀನಿ. ಇದು ಗವರ್ನಮೆಂಟ್ ಕಡೆಯಿಂದಾನೇ ಕಳಿಸಿರುವಂತದ್ದು, ಯಾವ ಒಂದು ಕಾರಣಕ್ಕಾಗಿ ಪಿಂಚಣಿ ಹಣವನ್ನ ರದ್ದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಇದನ್ನ ನಿಮ್ಗೂ ಕೂಡ ಇವಾಗ ಸ್ಕ್ರೀನ್ ರೆಕಾರ್ಡರ್ ಹಾಕಿ ತೋರಿಸ್ತೀನಿ ಏನಿದೆ ಇದ್ರಲ್ಲಿ, ಏನ್ ಬರ್ದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ಮಾತ್ರನೇ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ತಿಳಿಯುವಂತದ್ದು. ಸೊ ಓಕೆ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಅದು ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ನೀವು ವೇಟ್ ಮಾಡ್ತಾ ಇರ್ತೀರಾ, ಯಾಕಂದ್ರೆ ಈಗ ಆಲ್ರೆಡಿ 28ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿ ಕಳೆದ 2-3 ದಿನದಿಂದ ವಿಡಿಯೋ ಹಾಕಿದ್ದೆ ಅನ್ಸುತ್ತೆ. ಸೊ ತುಂಬಾ ಜನಗಳು ಎಸ್ ಅನಿತಾ ನಮ್ಗೆ ಇವತ್ತು ಬಂತು, ನಿನ್ನೆ ಬಂತು, ಮೊನ್ನೆ ಬಂತು ಅಂತ ಹೇಳಿ ಕಮೆಂಟ್ ಹಾಕಿದ್ರಿ. ತುಂಬಾ ಖುಷಿ ಆಯ್ತು ನನಗೂ ಕೂಡ. ಹಾಗೆ 27ನೇ ಕಂತಿನ ಹಣ ಪೆಂಡಿಂಗ್ ಇರೋರ್ಗೂ ಕೂಡ ಎಲ್ರಿಗೂ ಕೂಡ ಆಲ್ಮೋಸ್ಟ್ ಕ್ಲಿಯರ್ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಈಗ ಸಮಾಧಾನ ಆಗಿರುತ್ತೆ ಅನ್ಕೊಂಡಿದೀನಿ. ಏನದು ಗೃಹಲಕ್ಷ್ಮಿಯರ್ಗೂ ಕೂಡ ಇನ್ನೊಂದು ಗುಡ್ ನ್ಯೂಸ್ ಅನ್ನೋದ್ರ ಬಗ್ಗೆ ವಿಡಿಯೋ ಎಂಡಿಂಗ್ ಅಲ್ಲಿ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಇಲ್ಲೇನ್ ನೋಡ್ತಾ ಇದ್ದೀರಲ್ಲ, ತಿಳುವಳಿಕೆ ಪತ್ರ ಅಂತ ಹೇಳ್ಬಿಟ್ಟು, ಸೊ ಇದು ಗವರ್ನಮೆಂಟ್ ಇಂದ ಪಿಂಚಣಿದಾರರಿಗೆ ಬಂದಿರುವಂತದ್ದು. ಇದ್ರ ಬಗ್ಗೆ ಫಸ್ಟ್ ಮಾತಾಡ್ಬಿಡೋಣ. ಓಕೆನಾ? ಸೊ ಫ್ರೆಂಡ್ಸ್, ಇವಾಗ ನೀವು ಯಾರ್ಯಾರೆಲ್ಲ ನಿಮ್ಮ ಮನೆಯಲ್ಲಿ ಅಜ್ಜಿ ತಾತ ಆಗಿರ್ಬೋದು, ಅಥವಾ ನಿಮ್ಮ ಅಪ್ಪ ಅಮ್ಮಂದಿರಾಗಿರ್ಬೋದು, ಸೊ ಪಿಂಚಣಿಯನ್ನ ತಗೊಂತಾ ಇರ್ತಾರೆ ಅಲ್ವಾ, 60 ವರ್ಷ ಮೇಲ್ಪಟ್ಟವ್ರಿಗೆ ಈಗ ಏಜ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಪ್ರತಿ ತಿಂಗಳು 800 ರೂಪಾಯಿ ಕೊಡ್ತಾ ಇತ್ತು. ಹಾಗೆ 65 ವರ್ಷ ಮೇಲ್ಪಟ್ಟವ್ರಿಗೆ ಸರ್ಕಾರ ಏನ್ ಮಾಡ್ತಾ ಇತ್ತು, 1200 ರೂಪಾಯಿ ಪ್ರತಿ ತಿಂಗಳು ಅವರ ಖರ್ಚಿಗೆ ಅಂತ ಹೇಳಿ ಕೊಡ್ತಾ ಇದ್ದಿದ್ದಂಥದ್ದು. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಷ್ಟೋ ಜನ ಅಂದ್ರೆ ಏನದು ಬೆರಳೆಣಿಕೆಯಷ್ಟು ಜನ ಅಲ್ಲ, ಲಕ್ಷಾಂತರ ಜನಗಳು ಸರ್ಕಾರದ ಕಣ್ಣಿಗೆ ಮಣ್ಣೆರ್ಚಿರೋ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ 60 ವರ್ಷನೇ ಆಗಿರೋದಿಲ್ಲ. ಓಕೆನಾ? ಆದ್ರೂ ಕೂಡ 60 ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಅಪ್ಲಿಕೇಶನ್ ಹಾಕ್ತಾರೆ. ಅಂಡ್ ಇಲ್ಲಿ ಜನಗಳದ್ದು ತಪ್ಪು ಅನ್ನೋದಕ್ಕಿಂತ ಮುಂಚೆ ಇಲ್ಲಿ ಏನು ಗ್ರಾಮ ಆಡಳಿತ ಅಧಿಕಾರಿಗಳು ಇರ್ತಾರಲ್ಲ, ಸೊ ಅವ್ರದ್ದು ಮೊದಲನೇದಾಗಿ ತಪ್ಪು. ಅದ್ ಹೆಂಗೆ ತಗೋತಾರೆ ಅಪ್ಲಿಕೇಶನ್? 60 ವರ್ಷ ತುಂಬೆ ಅವರಿಗೆ ದುಡ್ಡೇ ಬರೋ ಹಾಗಿಲ್ಲ ಅಂತ ಹೇಳಿ ಸರ್ಕಾರನೇ ರೂಲ್ಸ್ ಮಾಡಿದೆ ಅಂತ ಅಂದ್ರೂ ಕೂಡ ಇವರು ಆಧಾರ್ ಕಾರ್ಡ್ ಫೇಕ್ ಆಗಿ ಮಾಡಿಸ್ಕೊ ಬಂದಿರ್ತಾರೆ ಅನ್ಕೊಳ್ಳಿ, ಡೇಟ್ ಆಫ್ ಬರ್ತ್ ನ. ಅದನ್ನೆಲ್ಲ ಪರಿಶೀಲನೆಯನ್ನ ಸರ್ಕಾರದ ಅಧಿಕಾರಿಗಳು ಮಾಡ್ಬೇಕು. ಸೊ ಜನಗಳಂತೂ ದುಡ್ಡಿನ ಆಸೆಗೆ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ ಬಿಡಿ. ಈಗ ಎಷ್ಟೋ ಊರುಗಳಲ್ಲಿ ಈಗ ಯಾರೋ ಒಬ್ರು ಬ್ರೋಕರ್ ಬರ್ತಾರೆ, 2000 ರೂಪಾಯಿ ಕೊಡಮ್ಮ, ಅಂದ್ರೆ ನಾನೊಂದ್ 1000 ಇಟ್ಕೋತೀನಿ, ಇನ್ನೊಂದ್ 1000 ಗ್ರಾಮ ಆಡಳಿತ ಅಧಿಕಾರಿಗೆ ಕೊಟ್ರೆ, ಸೊ ನಿಮ್ಗೂ ಕೂಡ 60 ವರ್ಷ ತುಂಬಿಲ್ಲ ಅಂತ ಅಂದ್ರೂ ಕೂಡ 60 ವರ್ಷ ತುಂಬಿದೆ ಅಂತ ಹೇಳ್ಬಿಟ್ಟು ಮಾಡಿಸ್ಬಿಟ್ಟು ನಾವು ದುಡ್ಡು ಬರಂಗ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ, ಸೊ ಯಾರ್ ತಾನೇ ಇಷ್ಟಪಡಲ್ಲ ಹೇಳಿ? ಎಲ್ಲರೂ ಸಬ್ಬಿ ನಾನು ಮಾಡಿಸ್ಕೊಂಡ್ಬಿಡೋಣ, 2000 ಇಲ್ಲಿ ಈ ಬ್ರೋಕರಿಗೆ ಕೊಡೋದು ಹೆಂಗಿದೆ, ನನಗೆ ಪ್ರತಿ ತಿಂಗಳು 1200-800 ರೂಪಾಯಿ ಬರೋದು ಹೇಗಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಮೋಸ ಮಾಡಿರೋದೇ ಲಕ್ಷಾಂತರ ಜನಗಳಿದ್ದಾರೆ. ಸೊ ಈಗ ಸರ್ಕಾರ ಏನ್ ಮಾಡ್ತಾ ಇದೆ, ಅಂತವ್ರನ್ನೆಲ್ಲರನ್ನೂ ಕೂಡ ಕಂಡಿಡ್ದು ಅವ್ರನ್ನ ಪಟ್ಟಿ ಮಾಡಿ, ಅಂದ್ರೆ ಅವ್ರದ್ದು ಲಿಸ್ಟ್ ರೆಡಿ ಮಾಡಿ ಪ್ರತಿ ಮನೆ ಬಾಗಿಲಿಗೆ ಈ ತರ ನೋಟಿಸ್ ನ ಕಳಿಸ್ತಾ ಇದ್ದಾರೆ. ಓಕೆನಾ? ಸೊ ನಿಮ್ಮ ಮನೆ ಬಾಗಿಲಿಗೂ ಕೂಡ ಖಂಡಿತವಾಗ್ಲೂ ಬರುತ್ತೆ ನೋಟಿಸು. ನಿಮ್ಗೆ 60 ವರ್ಷ ಆಗಿರೋರ್ಗೂ ಬರುತ್ತೆ, 60 ವರ್ಷ ಆಗ್ದಲೇನೆ ಸುಳ್ಳೇಳಿ ಇಷ್ಟು ದಿನ ಪಿಂಚಣಿ ತಗೊಂತಾ ಇರ್ತಾರಲ್ಲ, ಸೊ ಅವ್ರಗಳ ಮನೆಗೂ ಕೂಡ ಈ ತರ ನೋಟಿಸ್ ನ ಸರ್ಕಾರದಿಂದಾನೇ ಕಳಿಸ್ತಾರೆ. ಓಕೆನಾ? ನೋಡಿ, ಇದು ಸರ್ಕಾರದ್ದೇ ಸೀಲ್ ಇರುವಂತದ್ದು. ಆಯ್ತಾ? ಸೊ ಇದು ಬಂದಾಗ ಇದ್ರಲ್ಲಿ ಏನಿದೆ ಅನ್ಬಿಟ್ಟು ಫಸ್ಟ್ ಓದ್ಬಿಡ್ತೀನಿ ನೋಡಿ ನಾನು ನಿಮ್ಗೆ. ಮಾನ್ಯ ಕರ್ನಾಟಕ ಸರ್ಕಾರದಿಂದ ಅನರ್ಹ ಪಿಂಚಣಿ ಫಲಾನುಭವಿಗಳ ಪಟ್ಟಿಯನ್ನು ನೀಡಿದ್ದು, ಅಗತ್ಯ ದಾಖಲಾತಿಗಳನ್ನು ಪಡೆದು ತಂತ್ರಾಂಶದಲ್ಲಿ ಕಾರ್ಯನಿರ್ವಹಿಸಲು ಸೂಚಿಸಿದರ ಮೇರೆಗೆ ಸದರಿ ಪಿಂಚಣಿದಾರರ ನೀವು ಅಗತ್ಯ ದೃಢೀಕೃತ ಈ ಕೆಳಗಂಡ ದಾಖಲೆಗಳನ್ನ 3 ದಿನಗಳೊಳಗೆ ಸಲ್ಲಿಸಲು ತಿಳಿಸಿದೆ ಅಂತ ಹೇಳಿ ತಿಳಿಸಿರುವಂತದ್ದು. ಸೊ ಈ ನೋಟಿಸ್ ನಿಮ್ ಮನೆಗೆ ಬಂದು 3 ದಿನದ ಒಳಗಡೆನೆ ಇವ್ರು ಏನ್ ಡಾಕ್ಯುಮೆಂಟ್ ಹೇಳಿದಾರೋ ಅದನ್ನ ನೀವು ಕೊಡ್ಲೇಬೇಕು. ಇಲ್ಲ ಅಂತಂದ್ರೆ ನಿಮ್ ಪಿಂಚಣಿ ರದ್ದಾಗತ್ತೆ. ಓಕೆನಾ? ಸೊ ಏನೇನೆಲ್ಲ ಹಾಜರುಪಡಿಸಬೇಕಾಗಿದ್ದ ದಾಖಲಾತಿಗಳಪ್ಪ ಅಂತ ಕೇಳಿದ್ರೆ, ಮೊದಲನೇದಾಗಿ ಶಾಲಾ ದಾಖಲಾತಿ ಅಂದ್ರೆ TC. ಓಕೆನಾ? ಸೊ ಈಗ ನಿಮ್ಗೊಂದು ಅನ್ಸುತ್ತೆ, ನಾವು ಎಷ್ಟೋ ಜನ ಅಜ್ಜಿ ತಾತಂದಿರ್ ಓದೇ ಇರಲ್ಲ ಅನಿತಾ, 7ನೇ ಕ್ಲಾಸು ಓದಿರಲ್ಲ, ಎಲ್ಲಿಂದ ತರ್ತಾರೆ TC ಅನ್ಬಿಟ್ಟು. TC ಇಲ್ವಾ ನಿಮ್ಮ ಹತ್ರ? ಬಿಟ್ಬಿಡೋಣ. ಸೊ ನೆಕ್ಸ್ಟ್ ವೈದ್ಯಕೀಯ ಪ್ರಮಾಣ ಪತ್ರ ಅಂತ ಹೇಳಿ ಕೇಳಿದ್ದಾರೆ. ಅಂದ್ರೆ ನಿಮ್ಮ ಹತ್ರ ಶಾಲಾ ದಾಖಲಾತಿ ಇಲ್ಲ ಅಂತ ಹೇಳಿದ್ರೆ, ಸೊ ನಿಮ್ಮ ವಯಸ್ಸಿನ ಬಗ್ಗೆ ವೈದ್ಯರ ಪ್ರಮಾಣ ಪತ್ರವನ್ನ ನೀವು ತಗೊಂಡು ಹೋಗ್ಬಿಟ್ಟು ವಿಲೇಜ್ ಅಕೌಂಟೆಂಟ್ಗೆ ಕೊಡ್ಬೇಕು. ಸೊ ನೆಕ್ಸ್ಟ್ ರೇಷನ್ ಕಾರ್ಡ್ ಅಂತೂ ಮಸ್ಟ್ ಅಂಡ್ ಶುಡ್ ನೀವು ಕೊಡ್ಲೇಬೇಕು ರೇಷನ್ ಕಾರ್ಡ್ನ.
ಆ್ಯಂಡ್ ನೆಕ್ಸ್ಟ್ ಆಧಾರ್ ಕಾರ್ಡ್ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ಆದಾಯ ಪ್ರಮಾಣ ಪತ್ರ ಅಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಎಷ್ಟಿದೆ ಅಂತ ಕೂಡ ನೋಡ್ಬೇಕು ಅವರು. ಸೊ ಹಾಗಾಗಿ ಇಷ್ಟು ಕೇಳಿದ್ದಾರೆ. ಸೊ ಇದಿಷ್ಟು ನಿಮಗೆ ಏನು ವೃದ್ಧಾಪ್ಯ ವೇತನ ಅಥವಾ ಏನು ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಕರೀತಾರಲ್ಲ ಇವ್ರುಗಳು ಮಾಡಬೇಕಾಗಿರುವಂಥದ್ದು. ಸೊ ನೆಕ್ಸ್ಟ್ ಬಂದು ವೈದ್ಯಕೀಯ ಅಂಗವಿಕಲ ಪ್ರಮಾಣ ಪತ್ರ ಅಂತ ಕೂಡ ಕೇಳಿದ್ದಾರೆ. ಸೊ ಇದು ನಿಮ್ಗಳಿಗೆ ಬರಲ್ಲ, ಕೇವಲ ಅಂಗವಿಕಲರ ವೇತನ ತಗೋತಾ ಇರ್ತಾರಲ್ವಾ ಅವರು ಜನಗಳು ಕೂಡ ತುಂಬಾ ಮೋಸ ಮಾಡಿರ್ತಾರೆ ಸರ್ಕಾರಕ್ಕೆ. ಅಂದ್ರೆ ಅಂಗವಿಕಲರೇ ಇರೋದಿಲ್ಲ, ಕೈ ಹಿಂಗ್ ಚೊಟ್ಟ ಇಟ್ಕೊಳ್ಳೋದು, ಕಣ್ಣಿಂಗ್ ಮಾಡೋದು, ಓಕೆನಾ. ಸೊ ಈ ರೀತಿ ಕೂಡ ಸುಳ್ಳು ಹೇಳ್ಬಿಟ್ಟು ಅಂಗವಿಕಲರ ತರ ಮಾಡಿರೋರು ಕೂಡ ಇದ್ದಾರೆ. ಸೊ ಹಂಗಾಗಿ ಅವ್ರಿಗೆ ವೈದ್ಯಕೀಯ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ತಿಳಿಸಿರುವಂತದ್ದು. ಸೊ ಇದಿಷ್ಟು ದಾಖಲಾತಿಗಳನ್ನ ನೀವು ನಿಮ್ಮ ಊರಿನ ಏನು ವಿಲೇಜ್ ಅಕೌಂಟೆಂಟ್ ಇರ್ತಾರೆ ಅಲ್ವಾ, ಸೊ ನಿಮ್ಮ ಗ್ರಾಮದಲ್ಲಿ, ಸೊ ಅಲ್ಲಿ ಹೋಗಿ ಸಬ್ಮಿಟ್ ಮಾಡಲೇಬೇಕು. ಆ್ಯಂಡ್ ಸಬ್ಮಿಟ್ ಮಾಡಲಿಲ್ಲ ಒಂದು ವೇಳೆ ಅಂತ ಹೇಳಿದ್ರೆ ನಿಮ್ಗೆ 60 ವರ್ಷ ತುಂಬಿ ಕೂಡ ನೀವು ಇಲ್ಲ ನನ್ ಸರಿನೇ ಇದೆ ಇದು ಕೊಟ್ಟರು ನಾನು ಯಾಕೆ ಹೋಗಿ ಸಬ್ಮಿಟ್ ಮಾಡಬೇಕು, ನನ್ಗೆ 60 ವರ್ಷ ಆಗಿದೆಯಲ್ಲ ನಾನು ಕರೆಕ್ಟಾಗಿ ಮಾಡಿಸ್ಕೊಂಡಿದ್ದೆ ಅವಾಗ ಅಂತ ಅಂದ್ಬಿಟ್ಟು ದಾಖಲಾತಿಗಳನ್ನ ಮತ್ತೆ ಸಬ್ಮಿಟ್ ಮಾಡಲಿಲ್ಲ ಅಂದ್ರೆ ನಿಮ್ಮದನ್ನು ಕೂಡ ಮತ್ತೆ ಕ್ಯಾನ್ಸಲ್ ಮಾಡ್ತಾರೆ, ಓಕೆನಾ. ಸೊ ಈಗ ಎಷ್ಟೋ ಜನಗಳಿಗೆ ಅನ್ಸುತ್ತೆ ಈಗ ಹೌದು ನಮಗೆ 57 ವರ್ಷ ಆಗಿತ್ತು ಬಟ್ ನಾವು 60 ವರ್ಷ ಆಗಿದೆ ಅಂತ ಸುಳ್ಳು ಹೇಳಿ ಈ ತರ ಪಿಂಚಣಿಯನ್ನ ಮಾಡಿಸ್ಕೊಂಡಿದ್ವಿ ಅನ್ನೋರು ಯಾರಾದ್ರೂ ಇದ್ರೆ ಸೊ ನೀವು ಯಾರು ದಯವಿಟ್ಟು ಕೊಡಕ್ ಹೋಗ್ಬೇಡಿ ಮತ್ತೆ ದಾಖಲಾತಿಗಳನ್ನ, ಅವಾಗ ಸಿಗಾಕೊಂತೀರಾ ಮತ್ತೆ, ಓಕೆನಾ. ಆಗ ಏನ್ ಮಾಡ್ತಾರೆ ಹೇಳಿ, ನಿಮ್ಗೆ ಏನು ಇಷ್ಟು ವರ್ಷ ನೀವು ದುಡ್ಡು ತಗೊಂಡಿದ್ದೀರಲ್ಲ ಪ್ರತಿ ತಿಂಗಳು ಪಿಂಚಣಿ ಹಣವನ್ನ ಅದಕ್ಕೆ ಬಡ್ಡಿ ಸಮೇತ ವಸೂಲಿಯನ್ನ ಮಾಡಬೇಕು ಆ ಜನಗಳ ಹತ್ರ, ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ತಿಳಿಸಿರುವಂತದ್ದು. ನೀವು ಒಂದ್ ವೇಳೆ ಕೊಟ್ಟು ಬಂದ್ರೆ ಅಂದ್ರೆ ಕೊಡ್ಲಿಲ್ಲ ಅಂದ್ರೂ ನಿಮ್ಮ ಹತ್ರ ಕಲೆಕ್ಟ್ ಮಾಡ್ತಾರೆ. ಬಟ್ ಏನ್ ಗೊತ್ತಾ, ಸುಮ್ನೆ ಅವ್ರ ಮುಂದೆ ಅನಾವಶ್ಯಕ ಅಂತ ಅಲ್ಲ, ತಪ್ಪು ಮಾಡಿರೋರು ಏನೇನ್ ಮಾಡಕತ್ತೆ ಕತ್ ಬಗಸ್ಕೊಂಡು ನಿಂತ್ಕೋಬೇಕಾಗತ್ತೆ. ಅದ್ರ ಬದಲಾಗಿ ನೀವು ಹೋಗಕ್ಕೆ ಹೋಗ್ಬೇಡಿ ಅಂದ್ರೆ ತಪ್ಪು ಮಾಡಿರೋರು. ಸೊ ಇಲ್ಲ ನನಗೆ ಕರೆಕ್ಟಾಗಿ 60 ವರ್ಷ ತುಂಬದ ಮೇಲೆನೆ ಅಪ್ಪ ನಾನು ಅರ್ಜಿ ಹಾಕ್ಬಿಟ್ಟು ಪ್ರತಿ ತಿಂಗಳು ದುಡ್ಡನ್ನು ತಗೊಂತಾ ಇದ್ದಿದ್ದು, ಅಂದ್ರೆ ನಾನು ವಿಧವಾ ವೇತನ ಅಂದ್ರೆ ಅದ್ರಲ್ಲೇನು ಮೋಸ ಇರಲ್ಲ ಬಿಡಿ, ಗಂಡ ಸತ್ತೋದ್ಮೇಲೆ ಅದು ಡೆತ್ ಸರ್ಟಿಫಿಕೇಟ್ ಕೊಡ್ತಾರೆ, ಅದನ್ನ ತಗೊಂಡೋಗ್ಬಿಟ್ಟು ವಿಧವೆಯರು ಪಾಪ ಪ್ರತಿ ತಿಂಗಳು ಕರೆಕ್ಟಾಗಿ ಅವ್ರು ತಗೊಂತಿರ್ತಾರೆ. ಇಲ್ಲಿ ಮೋಸ ಆಗೋದು ಎಲ್ಲಿ ಅಂದ್ರೆ ಈ ವೃದ್ಧಾಪ್ಯ ವೇತನ ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆ ಅಥವಾ ಅಂಗವಿಕಲರ ವೇತನ, ಇದರಲ್ಲಿ ತುಂಬಾ ಮೋಸ ನಡೀತಾ ಇದೆ. ಹಂಗಾಗಿ ಈಗ ನಿಮ್ಗೆ ಪಿಂಚಣಿ ಹಣವನ್ನ ಹೋಲ್ಡ್ ಮಾಡಿದ್ದಾರೆ. ಸೊ ಮುಂದಿನ ತಿಂಗಳು ಕೂಡ ಯಾರಿಗೂ ಬರೋದಿಲ್ಲ. ಇದೆಲ್ಲ ಕ್ಲಿಯರ್ ಮಾಡಿದ್ಮೇಲೆ ಯಾರು ಅರ್ಹರಿರ್ತಾರೋ 60 ವರ್ಷ ತುಂಬಿರೋರು ಅಂತವ್ರುಗಳಿಗೆ ಮಾತ್ರ ಪಟ್ಟಿ ಮಾಡಿ ನೆಕ್ಸ್ಟ್ ಏನು ಸರ್ಕಾರ ನಿಮ್ಗೆ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಪಿಂಚಣಿ ಹಣವನ್ನ ಕೊಡ್ತಾ ಹೋಗುತ್ತೆ. ಯಾರೆಲ್ಲ ಮೋಸ ಮಾಡಿ ಕೂಡ ಪ್ರತಿ ತಿಂಗಳು ಹಣ ತಗೋತಾ ಇದ್ರು ಅವ್ರಿಗೆ ಈ ತಿಂಗಳಿಂದಾನೆ ಎಂಡ್ ಆಗುತ್ತೆ. ಈಗ ಆಲ್ರೆಡಿ ಎಷ್ಟು ದುಡ್ಡನ್ನ ನೀವು ತಗೊಂಡಿದ್ದೀರೋ ಅದ್ರದ್ದು ಬಡ್ಡಿ ಸಮೇತ ನೀವು ಸರ್ಕಾರಕ್ಕೆ ಕಟ್ಟಬೇಕಾಗತ್ತೆ. ಸೊ ಇದಿಷ್ಟು ನಿಮ್ಗೆ ಪಕ್ಕ ಮಾಹಿತಿ ಗೊತ್ತಾಯ್ತು ಅನ್ಕೊಂಡಿದೀನಿ. ಸೊ ನೆಕ್ಸ್ಟ್ ಇವಾಗ ಪಿಂಚಣಿ ಹಣದ್ರ ಬಗ್ಗೆ ಬಿಟ್ಬಿಡೋಣ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋದಾದ್ರೆ ಏನದು ಅನಿತಾ ಗೃಹಲಕ್ಷ್ಮಿ 28ನೇ ಕಂತಿನ ಗುಡ್ ನ್ಯೂಸ್ ಅಂತ ಅಂದ್ರೆ, ಸೊ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಇತ್ತೀಚೆಗೆ ಹಾಕಿದ್ರಿ ನೋಡಿ ಕಳೆದ 3 ತಿಂಗಳಿಂದ ಅಥವಾ 5 ತಿಂಗಳಿಂದ 6 ತಿಂಗಳಿಂದ, ಅಂದ್ರೆ ಈಗ ಮನೆಯಲ್ಲಿ ಹಿರಿಯವರು ತೀರ್ಕೊಂಡಿರ್ತಾರೆ ಅಂದ್ರೆ ಅವರು ಫಸ್ಟ್ ಗೃಹಲಕ್ಷ್ಮಿ ಯೋಜನೆ ತಗೊಂತಾ ಇರ್ತೀರಾ, ಅವ್ರು ತೀರ್ಕೊಂಡ್ಮೇಲೆ ಮತ್ತೆ ಇನ್ನೊಬ್ರು ಯಾರು ಮಹಿಳೆ ಹಿರಿಯವರು ಇರ್ತಾರೋ ಅವರು ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಅಪ್ಲಿಕೇಶನ್ ಹಾಕೊಂಡಿರ್ತೀರಾ ಅಲ್ವಾ. ಸೊ ಅಂತವ್ರುಗಳೆಲ್ಲ ಕೇಳ್ತಾ ಇದ್ರಿ ನೀವು ಅನಿತಾ ನಮ್ಗಳಿಗೆ ಯಾವಾಗ ಬರುತ್ತೆ, ನಾನು 3 ತಿಂಗಳಿಂದ ಹಾಕಿದ್ದೆ ಅಥವಾ 6 ತಿಂಗಳಿಂದ ಹಾಕಿದ್ದೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಅಂತವ್ರುಗಳಿಗೆ ಇದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗಳಿಗೆ 28ನೇ ಕಂತಿನ ಹಣ ಏನ್ ರಿಲೀಸ್ ಆಗಿದೆಯೋ ಸೊ ನಿಮ್ಗೆ ಇದೇ ಮೊದಲನೇ ಕಂತಾಗಿರತ್ತೆ, ಓಕೆನಾ. ಅಂದ್ರೆ ನಾವು ಅಪ್ಲಿಕೇಶನ್ ಹಾಕಿ 6-7 ತಿಂಗಳಾಗಿತ್ತಲ್ಲ ಅನಿತಾ, ಈಗ ಮೊದಲನೇ ಕಂತು ಕೊಟ್ರು ಅಂತ ಹೇಳಿದ್ರೆ ನಾವು ಯಾವ ಕಂತು ಅಂತ ತಿಳ್ಕೊಳ್ಳೋದು. ಹಾಗಾದ್ರೆ ನಾವು ಅಪ್ಲಿಕೇಶನ್ ಹಾಕಿದ್ವಲ್ಲ ಇಂದ್ಲಿದೆಲ್ಲ ನಮಗೆ ಹಂಗಾದ್ರೆ ಮತ್ತೆ ಕೊಡ್ತಾರ ಪೆಂಡಿಂಗ್ ಹಣ ಎಲ್ಲ ಇಟ್ಬಿಟ್ಟು ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಕೊಡೋದಿಲ್ಲ, ಓಕೆನಾ. ಸೊ ಇವಾಗ ಏನ್ ಮೊದಲನೇ ಕಂತು ಅಂತ ಬಂದಿದೆಯೋ ಇದೇ ನಿಮಗೆ ಫಸ್ಟ್ ಆಗುತ್ತೆ. ನೀವು 6 ತಿಂಗಳಿಂದಾದ್ರೂ ಅರ್ಜಿ ಹಾಕಿ 3 ತಿಂಗಳ ಹಿಂದೇನಾದ್ರೂ ಅರ್ಜಿ ಹಾಕಿ, ಅದು ನನ್ನ ಕೈಲಿಲ್ಲ, ಸರ್ಕಾರ ಏನ್ ತಿಳಿಸಿರುತ್ತೋ ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಓಕೆನಾ. ಸೊ ಹೊಸದಾಗಿ ಇನ್ನೂ ಯಾರಾದ್ರೂ ಅರ್ಜಿ ಹಾಕೋರು ಇದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಖಂಡಿತವಾಗ್ಲೂ ಹಾಕಿ. ಅದು 3 ತಿಂಗಳು 2 ತಿಂಗಳು ಲೇಟ್ ಆಗ್ಬೋದು, ಬಟ್ ನಿಮ್ಗಳಿಗೂ ಕೂಡ ಹೊಸದಾಗಿ ಹಾಕೋರ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಬಂದೇ ಬರುತ್ತೆ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದ್ರೆ ಸೊ ಇದು ನಿರಂತರವಾಗಿ ನಡೆಯುವಂತ ಪ್ರಕ್ರಿಯೆ. ಸೊ ನಿಮ್ಗೆ ಲಾಸ್ಟ್ ಡೇಟ್ ಅನ್ನೋದೇ ಇಲ್ಲ, ಆಯ್ತಾ. ಅಂಡ್ ಗೃಹಲಕ್ಷ್ಮಿ ಯೋಜನೆಗೆ ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕಿರೋರು ಅಂತೂ ತುಂಬಾನೇ ಖುಷಿ. ಯಾಕೆಂದ್ರೆ ಈಗ ಆಲ್ರೆಡಿ 28 ಕಂತು ಹಣವನ್ನ ನೀವು ತಗೊಂಡಿದ್ದೀರಾ. ಹತ್ತತ್ರ ಒಂದು 56,000 ರೂಪಾಯಿ ಹಣ ಎಲ್ಲ ಮಹಿಳೆಯರ ಖಾತೆಗೆ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಅಂಡ್ 28ನೇ ಕಂತು ಈಗ ಆಲ್ರೆಡಿ ಎಲ್ರಿಗೂ ಬಂದಿದ್ಯಾ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇಲ್ಲ ಅನಿತಾ ನಮ್ಗೆ ಈಗ ಕೂಡ ನಾವು ಚೆಕ್ ಮಾಡ್ಕೊಂಡ್ವಿ ಅಕೌಂಟು, ನಮ್ಗೆ ಇನ್ನೂ 28ನೇ ಕಂತು ಬಂದೇ ಇಲ್ಲ ಅನ್ನೋದಾದ್ರೂ ಕೂಡ ನಿಮ್ದು ಯಾವ ಜಿಲ್ಲೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸೋದಕ್ಕೆ ಟ್ರೈ ಮಾಡಿ. ನನ್ನ ಕೈಲಿ ಸಾಧ್ಯ ಆದಷ್ಟು ನಾನು ಕೂಡ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಮತ್ತೆ ಪಿಂಚಣಿ ಹಣದ್ರ ಬಗ್ಗೆ ವಿಡಿಯೋ. ಸೊ ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಸಿಕ್ತು ಅಂತ ಹೇಳಿದ್ರೆ ನಾನು ಮುಂದೆ ನೆಕ್ಸ್ಟ್ ವಿಡಿಯೋ ಮಾಡಿದಾಗ ತಿಳಿಸ್ಕೊಡ್ತೀನಿ. ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.